ಫ್ರೆಂಡ್ಸ್, ವೆಲ್ಕಮ್ ಟು ವೈಟ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ವೇರಿಯಬಲ್ ಕಾಸ್ಟಿಂಗ್ ಮತ್ತು ಸೇಲ್ಸ್ ಬಜೆಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಮತ್ತು ಒಂದಷ್ಟು ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡಿಕೊಟ್ಟಿದ್ದೆ. ಸೊ ಆ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಅವಿದ್ದನ್ನು ನೀವು ವೀಡಿಯೋಸ್ ನೋಡಿಲ್ಲ ಅಂತಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಹೋಗಿ ಅಲ್ಲಿ ವಿಡಿಯೋ ನೋಡ್ಬೋದು. ಸೊ ಅದು ಅಲ್ಲದೆ ಸಪ್ರೇಟ್ ಪ್ಲೇ ಲಿಸ್ಟ್ ಬೇರೆ ಮಾಡಿದ್ದೀನಿ. ಸೊ ಅಲ್ಲೂ ಕೂಡ ಹೋದರೆ ನಿಮಗೆ ಪ್ರತಿಯೊಂದು ವೀಡಿಯೋಸು ಕೂಡ ನೋಡ್ಬೋದು. ಸೊ ನಾನು ಇವತ್ತಿನ ವೀಡಿಯೋದಿಂದ ಝೀರೋ ಬೇಸ್ ಬಜೆಟ್ ಮೀನ್ಸ್ ಅಂದರೆ ಫ್ಲೆಕ್ಸಿಬಲ್ ಬಜೆಟ್ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಸೊ ಇದರಲ್ಲೂ ಕೂಡ ಅಷ್ಟೇ ಒಂದಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡ್ತೀನಿ. ಸೊ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಟ್ ಟಿಪ್ಸ್ಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಬರೀ ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ಸಾಲದು. ಸೊ ಬೆಲ್ಲೈಕನ್ ಪ್ರೆಸ್ ಮಾಡಿದ್ಮೇಲೆ ನೀವು ಆಲ್ ನೋಟಿಫಿಕೇಷನ್ ಅಂತ ಕ್ಲಿಕ್ ಮಾಡಿದರೆ ಸೊ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋನೂ ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಸೊ ಹಾಗೆಯೇ ನಾನು ಮಾಡೋ ಪ್ರತಿಯೊಂದು ವೀಡಿಯೋದು ನಿಮಗೆ PDF ನೋಟ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಅಂತ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಹಾಗೆಯೇ ಫಸ್ಟ್ ನೋಡೋಣ. ಸೊ ಇಲ್ಲಿ ನಾವು ಫ್ಲೆಕ್ಸಿಬಲ್ ಬಜೆಟಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಮೀನಿಂಗ್ ತಿಳ್ಕೊಳ್ಳೋಣ. ಅಂದರೆ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಸೊ ಅದನ್ನೇನು ಅಂತ ಸ್ವಲ್ಪ ಮೀನಿಂಗ್ ತಿಳ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಝೀರೋ ಬೇಸ್ ಬಜೆಟ್. ಸೊ ಬಜೆಟ್ ಅಂದರೆ ಗೊತ್ತು ನಮಗೆ. ಸೊ ಫ್ಯೂಚರಲ್ಲಿ ಅಂದರೆ ಎಸ್ಟಿಮೇಟ್ ಮಾಡೋದು. ಸೊ ಹಾಗೆಯೇ ಝೀರೋ ಬೇಸ್ ಬಜೆಟ್. ಸೊ ಝೀರೋ ಬೇಸ್ಡ್ ಬಜೆಟ್ ಅಂದರೆ ZBB ಇಸ್ ಎ ಮೆಥಡ್ ಆಫ್ ಬಜೆಟಿಂಗ್ ಇನ್ ವಿಚ್ ಆಲ್ ಎಕ್ಸ್ಪೆನ್ಸಸ್ ಮಸ್ಟ್ ಬಿ ಜಸ್ಟಿಫೈಡ್ ಫಾರ್ ಈಚ್ ನ್ಯೂ ಪೀರಿಯಡ್. ಅಂದರೆ ಸೇಮ್ ಅಷ್ಟೇ, ನಾವು ಬಜೆಟ್ ಅಂದರೆ ಎಸ್ಟಿಮೇಟ್ ಮಾಡೋದು. ಸೊ ಇಲ್ಲೂ ಕೂಡ ಎಕ್ಸ್ಪೆನ್ಸ್ ಮಸ್ಟ್ ಬಿ ಜಸ್ಟಿಫೈಡ್ ಫಾರ್ ಈಚ್ ನ್ಯೂ ಪೀರಿಯಡ್. ಅಂದರೆ ಬರೀ ಎಕ್ಸ್ಪೆನ್ಸ್ ಮಾತ್ರ ನಾವು ಮುಂದೆ ಅಂದರೆ ಪ್ರತಿಯೊಂದು ವರ್ಷಕ್ಕೂ ಕೂಡ ಜಸ್ಟಿಫೈ ಮಾಡೋದು. ಇವಾಗಲೇ ನಾವು ಜಸ್ಟಿಫೈ ಮಾಡೋದನ್ನ ನಾವು ಝೀರೋ ಬೇಸ್ ಬಜೆಟ್ ಅಂತೀವಿ. ಸೊ ನೀವು ಇಲ್ಲಿ ನೋಡ್ತಿರೋದು ಮೇಯ್ನಾಗಿ ಅಬ್ಸರ್ವ್ ಮಾಡೋದಂತ ಏನಂತಂದರೆ ಇಲ್ಲಿ ನೀವು ಎಕ್ಸ್ಪೆನ್ಸ್. ಸೊ ಎಕ್ಸ್ಪೆನ್ಸ್ ಮಸ್ಟ್ ಬಿ ಜಸ್ಟಿಫೈಡ್ ಫಾರ್ ಈಚ್ ನ್ಯೂ ಪೀರಿಯಡ್. ಮೇಯ್ನಾಗಿ ನಿಮಗೆ ಎಕ್ಸ್ಪೆನ್ಸ್. ಸೊ ಝೀರೋ ಬೇಸ್ಡ್ ಬಜೆಟ್ ಅಂದರೆ ಎಕ್ಸ್ಪೆನ್ಸ್ ಮಸ್ಟ್ ಬಿ ಜಸ್ಟಿಫೈಡ್ ಫಾರ್ ಈಚ್ ನ್ಯೂ ಪೀರಿಯಡ್. ಏನು ಎಕ್ಸ್ಪೆನ್ಸ್ ಇರುತ್ತೆ ಅದನ್ನು ಜಸ್ಟಿಫೈ ಮಾಡ್ತಾ ಹೋಗೋದು ಫಾರ್ ಈಚ್ ನ್ಯೂ ಪೀರಿಯಡ್ಗೆ ನಾವು ಅದನ್ನು ಝೀರೋ ಬೇಸ್ ಬಜೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಝೀರೋ ಬೇಸ್ ಬಜೆಟಲ್ಲೂ ಕೂಡ ಅಷ್ಟೇ. ಸೊ ನಮಗೆ ತುಂಬ ಅಂದರೆ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜಸ್ ತುಂಬ ಇರುತ್ತೆ. ಸೊ ಫಸ್ಟು ನಾವು ಅಡ್ವಾಂಟೇಜ್ ನೋಡೋದಾದರೆ ಆ್ಯಕ್ಯುರೇಸಿ. ಸೊ ಆ್ಯಕ್ಯುರೇಸಿ ಅಂತಂದರೆ ನಮಗೆ ಪ್ರಾಪರಾಗಿ ಸಿಗ್ಬೋದು. ಆ್ಯಕ್ಯುರೇಸಿ ಅಂದರೆ ಆ್ಯಕ್ಯುರೇಟಾಗಿ, ಸೊ ಪ್ರಾಪರಾಗಿ ಸಿಗುತ್ತೆ ಅಂತ ಅರ್ಥ. ಸೊ ನಾವೇನೇ ಎಸ್ಟಿಮೇಟ್ ಮಾಡಿದ್ರು ಇಷ್ಟ ಆಗ್ಬೋದು ಅಂದರೆ ಆ್ಯಕ್ಯುರೇಟಾಗಿ ಸಿಗುತ್ತೆ. ಇಷ್ಟ ಆಗ್ಬೋದು ಅಂತ ನಾವು ಮಾಡಿದಾಗ ನಮಗದು ಅಕ್ಯುರೇಟ್ ಸಿಗುತ್ತೆ. ಸೊ ಅದಕ್ಕಿಂತ ಅದು ಜಾಸ್ತಿನಾರು ಆಗ್ಬೋದು, ಕಮ್ಮಿನಾರು ಆಗ್ಬೋದು ಮುಂದೆ. ಬಟ್ ನಾವು ಅಲ್ಲಿ ಮಾಡಿದಾಗ, ಸೊ ನಾವು ಝೀರೋ ಬೇಸ್ ಬಜೆಟ್ನ ಮಾಡಿದಾಗ ಸೊ ನಮಗೆ ಅಕ್ಯುರೇಟಾಗಿ ಸಿಗುತ್ತೆ. ಸೊ ಎಫಿಷಿಯನ್ಸಿ. ಸೊ ಎಫಿಷಿಯನ್ಸಿ ಅನ್ನೋದಕ್ಕಿಂತ ನಾವು ಇದನ್ನು ಏನಂತ ಅಂತೀವಿ, ಸೊ ಪ್ರಾಪರ್ ಯೂಸ್. ಸೊ ಎಫಿಷಿಯನ್ಸಿ ಅಂದರೆ ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಲ್ಲ. ಸೊ ಹಾಗೆಯೇ ಸೊ ಅಷ್ಟು ಎಫಿಷಿಯನ್ಸಿ ಮತ್ತು ಅಷ್ಟು ನಾವು ಏನು ಇದ್ರ ರಿಪೋರ್ಟ್ ಬರುತ್ತೆ ಸೊ ಅಷ್ಟು ಎಫೆಕ್ಟಿವ್ನಾಗಿರುತ್ತೆ. ಮತ್ತು ಇಟ್ ವಿಲ್ ಬಿ ಯೂಸ್ಡ್ ಫಾರ್ ಮ್ಯಾನೇಜರ್ ಡಿಸಿಷನ್, ಸೊ ಎಕ್ಸೆಟ್ರಾ. ಸೊ ರಿಡಕ್ಷನ್ ಆಫ್ ವೇಸ್ಟ್ಫುಲ್ ಸ್ಪೆಂಡಿಂಗ್ಸ್. ಸೊ ಈ ಎಕ್ಸಾಂಪಲ್ ನೀವೀಗ ಏನಾದರೂ ಖರ್ಚನ್ನ ಬೇರೆ ಕಡೆ ಅಂದರೆ ವೇಸ್ಟಾಗಿ ಅದನ್ನು ಸ್ಪೆಂಡ್ ಮಾಡ್ತಿದ್ರೆ, ಸೊ ವೇಸ್ಟೇಜಸ್ನ ಅಂದರೆ ಈಗ ಎಕ್ಸಾಂಪಲ್ ಸುಮ್ಮನೆ ಅದು ತಗೊಳ್ಳೋಕ್ಕೆ ನಾವು ಅಂದರೆ ಖರ್ಚು ಜಾಸ್ತಿ ಮಾಡ್ತಾರೆ. ಸೊ ನಮಗಿದು ಝೀರೋ ಬೇಸ್ ಬಜೆಟು ಅಂದರೆ ಅದನ್ನು ರೆಡ್ಯೂಸ್ ಮಾಡುತ್ತೆ. ಸೊ ವೇಸ್ಟ್ ಆಗೋದನ್ನ, ನಮ್ಮದು ಖರ್ಚು ವೇಸ್ಟ್ ಆಗೋದನ್ನ ಸೊ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಕೋಆರ್ಡಿನೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಅಂದರೆ ಬಜೆಟ್ನ ಪ್ರಿಪೇರ್ ಮಾಡೋಕ್ಕಾದ್ರೆ ಸೊ ಒಬ್ಬರೇ ಕೂತ್ಕೊಂಡು ಪ್ರಿಪೇರ್ ಮಾಡೋಕ್ಕಾಗಲ್ಲ. ಸೊ ಎಷ್ಟೋ ಜನ ಗ್ರೂಪಲ್ಲಿ ಡಿಸ್ಕಷನ್ ಮಾಡಿ ಸೊ ಈಗಾದ್ರೆ ಹೀಗಾಗುತ್ತೆ, ಸೊ ಈಗಾದ್ರೆ ಹೀಗಾಗುತ್ತೆ, ಸೊ ಸಮ್ ಇನ್ಫಾರ್ಮೇಷನ್ ಬೇಕು ಅವ್ರಿಗೂ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಕೋಆರ್ಡಿನೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಬಿಟ್ವೀನ್ ಮೆಂಬರ್ಸ್ ಆರ್ ಎಂಪ್ಲಾಯೀಸ್. ಸೊ ಝೀರೋ ಬೇಸ್ ಬಜೆಟಿಂದ ಒಂದೊಳ್ಳೆ ಕೋಆರ್ಡಿನೇಷನ್ ಮತ್ತು ಒಂದೊಳ್ಳೆ ಕಮ್ಯುನಿಕೇಷನ್ ಎಂಪ್ಲಾಯೀಸ್ ಮಧ್ಯೆ ಬಿಲ್ಡ್ ಆಗುತ್ತೆ. ಸೊ ಹಾಗೆಯೇ ಸೊ ಅಡ್ವಾಂಟೇಜಸ್ ಆಯಿತು. ಸೊ ಇಲ್ಲೂ ಕೂಡ ಸುಮಾರು ಡಿಮೆರಿಟ್ಸ್ ಅಂತ ಇದೆ. ಸೊ ಡಿಸ್ಅಡ್ವಾಂಟೇಜಸ್. ಸೊ ಬ್ಯೂರೋಕ್ರಸಿ ಮೀನ್ಸ್ ಸೊ ಈಗ ಇದನ್ನು ಪ್ರಿಪೇರ್ ಮಾಡಬೇಕು ಅಂತಂದರೆ ಹೆವಿ ಟೈಮ್ ಹಿಡಿಯುತ್ತೆ. ಸೊ ಎಷ್ಟು ಟೈಮ್ ಹಿಡಿಯುತ್ತೆ ಅಂತಂದರೆ ಸೊ ಒಂದೊಂದು ಟೈಮು ಸೊ ಇದನ್ನೆಲ್ಲ ನಾವು ಮಾಡಬೇಕಾ, ಸೊ ಏನಕ್ಕೆ, ಸೊ ಅದ್ರ ಪಾಡಿಗೆ ಅದು ಹೋಗಲಿ ಅನ್ನೋ ಥರ. ಸೊ ಎಷ್ಟೋ ಜನ ಎಂಪ್ಲಾಯೀಸು ಅವ್ರ ಟೈಮ್ನ ಪರ್ಸ್ನಲ್ ಟೈಮ್ಸ ಇದು ಕೂಡ ಇನ್ವಾಲ್ವ್ ಮಾಡ್ತಾರೆ. ನೆಕ್ಸ್ಟ್ ಕರಪ್ಷನ್. ಸೊ ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟು ಡಿಸ್ಅಡ್ವಾಂಟೇಜಸಲ್ಲಿ. ಫಾರ್ ಎಕ್ಸಾಂಪಲ್ ಕರಪ್ಷನ್ ಅಂತಂದರೆ ಸೊ ಇದು ಫ್ಯೂಚರಲ್ಲಿ ಅಕ್ಯುರೇಟ್ ಮಾಡುತ್ತೆ ಅಂತ ಹೇಳಿದ್ದೀನಿ ಮುಂಚೆನೇ. ಸೊ ನಮ್ಮ ಮೀನಿಂಗ್ ಹೇಳೋಕ್ಕಾಗಲೇ ಫ್ಯೂಚರಲ್ಲಿ ಅಕ್ಯುರೇಟ್ ಮಾಡುತ್ತೆ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಒಂದು ಲೆಕ್ಕ ತೋರಿಸಿ ಅಮೌಂಟ್ನ ಇಸ್ಕೊಂಡು ಮತ್ತೆ ಬೇರೆ ಕಡೆ ಅಂದರೆ ಅಲ್ಲಿ ಕಟ್ ಮಾಡಿ ಇಲ್ಲಿ ಕಟ್ ಮಾಡೋದು. ಸೊ 100 ರೂಪಾಯಿ ಸಿಕ್ಕಿದ್ರೆ ಇಲ್ಲಿ 1000 ರೂಪಾಯಿ ಅಂತೇಳಿ, 100 ರೂಪಾಯಿ ಸಿಕ್ಕಿದ್ರೆ ಇಲ್ಲಿ
ಸೊ ಅದು 150 ಇಲ್ಲ 80ನ ಖರ್ಚು ಮಾಡಿ ಸೊ 20ನ ಇವ್ರು ಇಟ್ಕೊಳ್ಳೋದು. ಸೊ ಇಲ್ಲಿ ತುಂಬ ನಡೀತಿದ್ದು. ಸೊ ಇಂಟ್ಯಾಂಜಿಬಲ್ ಜಸ್ಟಿಫಿಕೇಷನ್. ಸೊ ನಿಮ್ಗೆ ಗೊತ್ತು ಇಂಟ್ಯಾಂಜಿಬಲ್ ಅಂತಂದರೆ ಕಣ್ಣಿಗೆ ಕಾಣಿಸ್ತಾನೆ ಇರೋದು, ಜಸ್ಟಿಫಿಕೇಷನ್ ಅಂದರೆ ಇನ್ಫಾರ್ಮೇಷನು. ಸೊ ಇಲ್ಲಿ ಕಣ್ಣಿಗೆ ಕಾಣಿಸ್ತಿರೋ ಇನ್ಫಾರ್ಮೇಷನು ಅಂದರೆ ಫ್ಯೂಚರಲ್ಲಿ ಸೊ ಕೆಲವೊಂದು ಟೈಮು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ರಿಸಲ್ಟ್ ಬರ್ತಾ ಸೊ ನಾವೇನೋ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಸೊ ಅದೇನೋ ಬಂದಿರುತ್ತೆ. ಸೊ ನಾವು ಇದನ್ನು ಇಂಟ್ಯಾಂಜಿಬಲ್ ಜಸ್ಟಿಫಿಕೇಷನ್ ಅಂತೀವಿ. ಸೊ ದೆನ್ ಮ್ಯಾನೇಜರಿಯಲ್ ಟೈಮ್. ಸೊ ನಾವು ಫಸ್ಟೇ ಹೇಳ್ದಾಗೆ ಇದನ್ನು ಪ್ರಿಪೇರ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಎಷ್ಟು ಟೈಮ್ ಹಿಡಿಯುತ್ತೆ ಅಂತಂದರೆ ಕೆಲವು ಎಂಪ್ಲಾಯೀಸು ತಮ್ಮ ಪರ್ಸ್ನಲ್ ಟೈಮ್ನು ಕೂಡ ಇದಕ್ಕೆ ಇನ್ವಾಲ್ವ್ನ ಮಾಡ್ತಾರೆ. ಸೊ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ಟೈಮ್ ಕಿಲ್ಲಿಂಗ್ ಮಾತ್ರ. ಸೊ ನಾವು ಸುಮ್ಮನೆ ಝೀರೋ ಬೇಸ್ ಬಜೆಟ್ನ ಪ್ರಿಪೇರ್ ಮಾಡ್ತೀವಿ ಅಂದರೆ ಸೊ ಇಟ್ ಈಸ್ ಟೈಮ್ ಕಿಲ್ಲಿಂಗ್. ಸೊ ಹಾಗೆಯೇ ನಾನು ಈ ಝೀರೋ ಬೇಸ್ ಬಜೆಟಲ್ಲಿ ಸೊ ಇವಾಗ ನೆಕ್ಸ್ಟ್ ನಾನು ಪ್ರಾಬ್ಲಮ್ ಶುರು ಮಾಡೋದು ಫ್ಲೆಕ್ಸಿಬಲ್ ಬಜೆಟ್ ಬಗ್ಗೆ. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳಲ್ಲ. ಸೊ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ಪ್ರಾಬ್ಲಮ್ ಮಾಡಿದಾಗಲೇ ಸೊ ಫ್ಲೆಕ್ಸಿಬಲ್ ಬಜೆಟ್ ಅಂದರೆ ಏನಂದರೆ ನಿಮಗೆ ಗೊತ್ತಾಗುತ್ತೆ. ಸೊ ಆದ್ರೂ ನಾನು ನಿಮಗೆ ಮೀನಿಂಗ್ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಫ್ಲೆಕ್ಸಿಬಲ್ ಬಜೆಟ್ ಈಸ್ ಎ ಬಜೆಟ್ ದಟ್ ಅಡ್ಜಸ್ಟ್ ಅವರ್ ಫ್ಲೆಕ್ಸಸ್ ವಿತ್ ಚೇಂಜಸ್ ಇನ್ ವ್ಯಾಲ್ಯೂಮ್ ಆರ್ ಆ್ಯಕ್ಟಿವಿಟಿ. ಸೊ ಹೇಳ್ದಾಗಿಲ್ಲಿ ಇಟ್ ಅಡ್ಜಸ್ಟ್ ಅವರ್ ಫ್ಲೆಕ್ಸ್ ಅಂದರೆ ಪ್ರಾಪರ್ ಅಂದರೆ ಫ್ಲೆಕ್ಸಿಬಲ್ ಅಂದರೆ ಗೊತ್ತಿರೋದು ಎಲ್ಲ ಕಡೆ ಅಡ್ಜಸ್ಟ್ ಆಗೋದು. ಸೊ ಈ ಅಡ್ಜಸ್ಟ್ ಆಗೋದು ಅನ್ನೋದು ಚೇಂಜಸ್ ಇನ್ ವ್ಯಾಲ್ಯೂಮ್ ಅಂದರೆ ಔಟ್ಪುಟ್ಟು. ಸೊ ಆರ್ ಆ್ಯಕ್ಟಿವಿಟಿ. ಸೊ ಆ್ಯಕ್ಟಿವಿಟಿ ಅಂತಂತಂದರೆ ಸೊ ಈಗ ಕ್ಯಾಶಲ್ಲಾಗಿರ್ಬೋದು, ಸೊ ಇಲ್ಲ ಔಟ್ಪುಟ್ಟಲ್ಲಾಗಿರೋದು ಆ ಥರ. ಸೊ ನಿಮಗಿದು ಪ್ರಾಬ್ಲಮ್ ಮಾಡಿದಾಗ ಫ್ಲೆಕ್ಸಿಬಲ್ ಬಜೆಟ್ ಅಂದರೆ ಏನು ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಮೇಯ್ನಾಗಿ ನಿಮಗೆ ಈಗ ಫ್ಲೆಕ್ಸಿಬಲ್ ಬಜೆಟಲ್ಲಿ ಯಾವಾಗಲೂ 2 ಕೀ ನೋಟ್. ಸೊ ಇದನ್ನು ನೀವು ಮರೆತ್ರಿ ಅಂತಂದರೆ ಸೊ ಫ್ಲೆಕ್ಸಿಬಲ್ ಬಜೆಟ್ ಪ್ರಾಬ್ಲಮ್ ಮಾಡಿದಾಗ ಸೊ ನಿಮ್ಗೆ ಈ 2 ಕಾನ್ಸೆಪ್ಟನ್ನ ಮರೆತ್ರಿ ಅಂತಂದರೆ ಸೊ ನೀವು ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ಅಷ್ಟು ವೀಡಿಯೋ ಕೇಳದೇ ಇದ್ರೂ ಪರವಾಗಿಲ್ಲ, ಏನು ಮಾಡಿದ್ದೀನಿ ಸೊ ಇದನ್ನು ಮಾತ್ರ ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಕೀ ನೋಟ್ ಏನಂತಂದರೆ ಫಿಕ್ಸ್ಡ್ ಕಾಸ್ಟ್ ರಿಮೇನ್ ಕಾನ್ಸ್ಟೆಂಟು. ಸೊ ಎಕ್ಸಾಂಪಲು ಈಗ ನಮಗೆ ಫಿಕ್ಸ್ಡ್ ಕಾಸ್ಟು ಇನ್ ಕೇಸ್ ಆಫ್ ನಮಗೆ ಈಗ ಫಿಕ್ಸ್ಡ್ ಕಾಸ್ಟು ಸೊ 5 ಲ್ಯಾಕ್ ಇತ್ತು ಅಂತ ಕನ್ಸಿಡರ್ ಮಾಡೋಣ. ಸೊ 5 ಲ್ಯಾಕ್ ಬಂದು ಫಿಕ್ಸ್ಡ್ ಕಾಸ್ಟು. ಈ ಫಿಕ್ಸ್ಡ್ ಕಾಸ್ಟು ಎಲ್ಲ ಇದಕ್ಕೂ ಸೊ ಎಲ್ಲ ಸ್ಟೇಜಸಲ್ಲೂ ಈ ಫಿಕ್ಸ್ಡ್ ಕಾಸ್ಟು ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ 5,000 ಯೂನಿಟ್ ಮಾಡಿದಾಗಲೋ ಇಲ್ಲ 6,000 ಯೂನಿಟ್ ಮಾಡಿದಾಗಲೋ ಇಲ್ಲ 10,000 ಯೂನಿಟ್ ಮಾಡಿದಾಗಲೋ ಈ ಫಿಕ್ಸ್ಡ್ ಕಾಸ್ಟನ್ನು ಸೇಮ್ ಇರುತ್ತೆ. ಬಟ್ ಪರ್ ಯೂನಿಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈಗ ಫಿಕ್ಸ್ಡ್ ಕಾಸ್ಟಲ್ಲಿ 1,000 ಯೂನಿಟ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಆಗ ಪರ್ ಯೂನಿಟ್ ಬಂದು ಸೊ ಎಷ್ಟು 500 ಬರುತ್ತೆ. ಸೊ ನೆಕ್ಸ್ಟು 2,500 ಯೂನಿಟ್ಸ್ ಬತ್ತು ಅಂತಂದಾಗ ಇಲ್ಲೂ ಕೂಡ ಸೇಮ್ ಅಷ್ಟೇ. ಇದು ಯೂನಿಟ್ಸು ಆವಾಗ ಪರ್ ಯೂನಿಟ್ ಬೇಕು ಅಂತಂದ್ರೆ ನಮಗೆ 0,025. ಸೊ ಆವಾಗ ನಮಗಿಲ್ಲಿ ಜಸ್ಟ್ 200. ಸೊ ಇದು ಇಷ್ಟು ಸಿಕ್ಕಿರುತ್ತೆ. ಸೊ ಯೂನಿಟ್ ಅಂದರೆ ಇಲ್ಲಿ ಫಿಕ್ಸಡಲ್ಲಿ ಏನಾಗುತ್ತೆ ಗೊತ್ತಾ, ಯೂನಿಟ್ ಜಾಸ್ತಿ ಆದ ಹೋದಷ್ಟು ಪರ್ ಯೂನಿಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಇಷ್ಟೇ ಸಿಂಪಲಾಗಿ ಹೇಳಬೇಕು. ಸೊ ಯೂನಿಟ್ ಜಾಸ್ತಿ ಆಗ್ತಾ ಹೋದಷ್ಟು ಪರ್ ಯೂನಿಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಅಷ್ಟೇ. ಫಿಕ್ಸ್ಡ್ ಕಾಸ್ಟ್ ರಿಮೇನ್ ಕಾನ್ಸ್ಟೆಂಟ್ ಅಂದರೆ ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಪರ್ ಯೂನಿಟ್ ನೀವು ನೋಡ್ತಿರ್ಬೋದು, ಪರ್ ಯೂನಿಟ್ ಇದು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಸಿಂಪಲ್ಲು. ಸೊ ಹಾಗೆಯೇ ವೇರಿಯೇಬಲ್ ಕಾಸ್ಟ್ ಪರ್ ಯೂನಿಟ್ ರಿಮೇನ್ ಕಾನ್ಸ್ಟೆಂಟು. ಸೊ ಎಕ್ಸಾಂಪಲ್ ಈಗ 10,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದಾಗ ನಮಗೆ ಪರ್ ಯೂನಿಟು 10 ರೂಪೀಸ್ ಇತ್ತು ಅಂತ ತಿಳ್ಕೊಳ್ಳಿ. ಸೊ ಇದು ಕಾನ್ಸ್ಟೆಂಟ್ ಆಗ್ತಾ ಹೋಗುತ್ತೆ. ಇದು ಕಾನ್ಸ್ಟೆಂಟಲ್ಲಿರುತ್ತೆ. ಕಾನ್ಸ್ಟೆಂಟಲ್ಲಿರುತ್ತೆ. ಸೊ ಈಗ ಇದು 5,000 ಯೂನಿಟ್ಸ್ ಅಂತ ತಿಳ್ಕೊಳ್ಳಿ. ಸೊ is equal to per variable cost 10 per unit ಅಲ್ವಾ. ಸೊ 500 into 5,000 into 10 is equal to 50,000. ಸೊ ನೆಕ್ಸ್ಟ್ ಇದರಲ್ಲಿ ಯೂನಿಟ್ಸಲ್ಲಿ 6,000 ಆಗ್ತು ಅಂದರೆ ಪರ್ ಯೂನಿಟ್ ಸೇಮ್ ಇರುತ್ತೆ 10. ಸೊ ಅದು ಬಂದು 60,000 ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಪರ್ ಯೂನಿಟ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ವಾಲ್ಯೂಮು ಅಂದರೆ ಯೂನಿಟ್ಟು ರೈಸ್ ಆಗ್ತಾ ಹೋದಷ್ಟು ಅದ್ರ ವ್ಯಾಲ್ಯೂ ಕೂಡ ಟೋಟಲ್ ಅಮೌಂಟು ಕೂಡ ರೈಸ್ ಆಗ್ತಾ ಹೋಗುತ್ತೆ. ಸೊ ಇವೆರಡೂ ನೀವು ಕೀ ಪಾಯಿಂಟ್ನ ಯಾವಾಗಲೂ ಕೂಡ ಜ್ಞಾಪನದಲ್ಲಿ ಇಟ್ಕೊಂಡಿರಬೇಕು. ಸೊ ಫ್ಲೆಕ್ಸಿಬಲ್ ಬಜೆಟಲ್ಲಿ. ಸೊ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಇನ್ನೊಮ್ಮೆ ಹೇಳ್ತಾ, ಸೊ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತೀನಿ. ಸೊ ಹಾಗೆಯೇ ಈ ವಿಡಿಯೋನ ನೀವು ಒಬ್ಬರೇ ನೋಡೋದ್ಲದೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.